ವೀಕ್ಷಕರೇ, ಎಂದಿನಂತೆ ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ನೆರೆ, ಗುಡ್ಡ ಕುಸಿತ, ಸಂತ್ರಸ್ತರ ಸಂಕಷ್ಟಗಳಿಗೆ ಸರ್ಕಾರ ಸ್ಪಂದಿಸಿದೆಯಾ? ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದಾಗಿದೆ. ನಮ್ಮ ಈ ವಾಟ್ಸ್ಆಪ್ ನಂಬರ್ಗೆ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಮೆಸೇಜ್ ಮಾಡಬಹುದು. ಎಕ್ಸ್ ಖಾತೆಯಲ್ಲಿಯೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೋಬಹುದು. ಸಂತ್ರಸ್ತರ ಸಂಕಷ್ಟಗಳಿಗೆ ಸರ್ಕಾರ ಸ್ಪಂದಿಸಿದೆಯಾ? ನೆರೆ ಹೋಗಿ ಬರ ಬಂತು, ಸರ್ಕಾರ ಏನ್ ಮಾಡ್ತಾ ಇದೆ? ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಿ. ನಮ್ಮ ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಹಾಸನದಿಂದ ಕರೆ ಮಾಡಿದ್ದಾರೆ. ಮಾಲಿಂಗಪ್ಪ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಸರ್, ಏನ್ ಅನ್ಸುತ್ತೆ ನಿಮಗೆ? ಸಂತ್ರಸ್ತರ ಸಂಕಷ್ಟಗಳಿಗೆ ಸರ್ಕಾರ ಸ್ಪಂದಿಸಿದೆಯಾ ಅನ್ನುವಂತ ಪ್ರಶ್ನೆ ನಮ್ದು. ಐ ಆಮ್ ವೆರಿ ಸಾರಿ ಟು ಸೇ, ಎಸ್, ಬಿಡದಿಯಲ್ಲಿ ಅವರ ರಾಜಕೀಯ ಲಾಭಕ್ಕಾಗಿ ಐಷಾರಾಮಿ ಜೀವನದಲ್ಲಿ 136 ಶಾಸಕರನ್ನು ಕರ್ಕೊಂಡೋಗಿ ಇಟ್ಕೊಂಡಿದಾರಲ್ಲ. ಇಲ್ಲಿ ಶಾಲಾ ಕೊಠಡಿಯಲ್ಲಿ ಮೇಲ್ಗಡೆ ಚಾವಣಿ ಕುಸಿದು ಮಕ್ಕಳು ಸಾಯ್ತಾ ಇದ್ದಾರೆ. ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳು ಬಿದ್ದು ಆಕ್ಸಿಡೆಂಟ್ ಆಗಿ ಸಾಯ್ತಾ ಇದ್ದಾರೆ. ಕಾಂಗ್ರೆಸ್ ಗವರ್ಮೆಂಟ್ಗೆ ರಾಜಕೀಯನ ಮುಖ್ಯನಾ? ಅಂಡ್ ಆಲ್ಸೋ 420 ದಿವಸದಿಂದ ರೈತರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಹಲೋ, ಕರೆಕ್ಟ್ ಸರ್. ನೀವು ಹೇಳ್ತಾ ಇರೋದು ಕರೆಕ್ಟ್, ಅದನ್ನು ಒಪ್ಕೋತಾ ಇದೀವಿ. ನಮ್ಮ ಇವತ್ತಿನ ವಿಚಾರ ಏನಂತಂದ್ರೆ, ಈ ಹಿಂದೆ ನೆರೆ ಆಗಿ ಪರಿಹಾರ ಕೊಡ್ತೀವಿ ಅಂತ ಹೇಳಿದ ಸರ್ಕಾರ ಇವತ್ತಿನ ಈ ಕ್ಷಣದವರೆಗೂ ಪರಿಹಾರ ಕೊಟ್ಟಿಲ್ಲ. ಈಗ ಮತ್ತೆ ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ ಬರ್ತಾ ಇದೆ, ಮಳೆಯ ಕೊರತೆ ಇದೆ. ಏನ್ ಮಾಡ್ತಾರೆ ಸರ್ಕಾರ ಅಂತ ಸರ್ ಒನ್ ಡೌಟ್. ಹಿಂದಿನ ಸರ್ಕಾರ ಅಂದ್ರೆ ವಿಚ್ ಇಸ್ ಗವರ್ಮೆಂಟ್? ಅಲ್ಲ, ಎಲ್ಲಾ ಸರ್ಕಾರ ಯಾವ್ದಾರ ತಗೊಳ್ಳಿ ನೀವು, ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್. ಫೈನ್, ಥ್ಯಾಂಕ್ ಯು ಮಾಲಿಂಗಪ್ಪ ಅವರೇ ಕರೆ ಮಾಡಿದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಶ್ರೀರಾಮ್ ಅಂತ. ಶ್ರೀರಾಮ್ ಅವರೇ, ನಮಸ್ಕಾರ. ಶ್ರೀರಾಮ್ ಅಂತ ಶಿರಾದಿಂದ ಸರ್. ನಮಸ್ತೆ ಸರ್. ಎಸ್ ಸರ್, ಏನ್ ಅನ್ಸುತ್ತೆ ಸರ್ ನಿಮಗೆ ಇವತ್ತಿನ ಈ ವಿಚಾರಕ್ಕೆ ಸಂಬಂಧಪಟ್ಟ ನಿಮ್ಮ ಅಭಿಪ್ರಾಯ ಏನು? ಏನಿಲ್ಲ ಸರ್, ಈಗ ಏನಾಗಿದೆ ಅಂದ್ರೆ ಪ್ರತಿ ನಾವು ಎಲ್ಲಾ ಸರ್ಕಾರಗಳಲ್ಲೂ ನೋಡಿದೀವಿ ನಾವು. ಬಿಜೆಪಿ ಇರ್ಬೋದು, ಜೆಡಿಎಸ್ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇವರೆಲ್ಲ ಹೆಂಗಂದ್ರೆ ಆ ಸಮಯಕ್ಕೆ ಆ ಜನಗಳಿಗೆ ನೊಂದಿರ್ತಾರಲ್ಲ, ಜನಗಳಿಗೆ ಅವ್ರಿಗೆ ಸಾಂತ್ವನ ಹೇಳ್ಬಿಟ್ಟು ಒಂದು ಆಸೆ ಹುಟ್ಟಿಸ್ಬಿಡ್ತಾರೆ. ಸಾಂತ್ವನ ಹೇಳಿ ಆಸೆ ಹುಟ್ಟಿಸ್ಬಿಡ್ತಾರೆ. ಆಮೇಲೆ ಅದ್ ಕಡೆ ತಿರುಗೂ ನೋಡಲ್ಲ. ಆಮೇಲೆ ಪಾಪ ಜನ ಇನ್ನೇನ್ ಮಾಡ್ತಾರೆ, ಆಫೀಸ್ಗಳಿಗೆ ಸುತ್ತಿ 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 ಪರಿಹಾರ ಇವತ್ತು ಕೊಡ್ತಾರೆ, ನಾಳೆ ಕೊಡ್ತಾರೆ, ಏನೋ ನಮ್ ಜೀವನ ಮುಂದಕ್ಕೆ ಚೆನ್ನಾಗುತ್ತೆ ಅಂತ ಹೇಳಿ ಒಂದು ಆಸೆ ಇಟ್ಕೊಂಡಿರ್ತಾರೆ. ಅವರು ಸಾಕಾಗಿ ಸಾಕಾಗಿ ಸುಮ್ಮನಾಗ್ಬಿಡ್ತಾರೆ. ನಮ್ ಸರ್ಕಾರಗಳಿಗೆ, ನಮ್ ಜನಪ್ರತಿನಿಧಿಗಳು ಹೆಂಗೆ ಅಂದ್ರೆ, ಅವ್ರ ಚರ್ಮ ಎಲ್ಲ ಎಮ್ಮೆ ಚರ್ಮ ಇದ್ದಂಗೆ ಸರ್. ಅವ್ರ ಹೆಂಡತಿ ಮಕ್ಕಳು ಅವ್ರು ಚೆನ್ನಾಗಿರೋದು ನೋಡ್ತಾರೆ ಬಿಟ್ರೆ, ನಮ್ ಓಟ್ ಹಾಕಿರೋ ಜನ ಎಷ್ಟು ನೊಂದಿದ್ದಾರೆ, ಅವ್ರ ಸಮಸ್ಯೆಗಳೇನು, ಮಳೆ ಬಂದಿದೆ ಅದರಿಂದ ನಷ್ಟ ಆಗಿದೆ. ಈಗ ನೋಡ್ರಿ ಬರ ಬಂದಿದೆ. ಈಗ ಈ ಉತ್ತರ ಕರ್ನಾಟಕ ಇನ್ನು ಮಳೆ ಇಲ್ಲ, ಇನ್ನು ನಮ್ಮ ಮಧ್ಯ ಕರ್ನಾಟಕದಾಗೂ ಇಲ್ಲ. ಕಾವೇರಿ ನೀರು ನೋಡಿದ್ರೆ ಬತ್ತಿ ಹೋಗಿದೆ. ಈ ತರ ಎಲ್ಲ ಪರಿಸ್ಥಿತಿ ಆಗಿದೆ. ಇವ್ರು ನೋಡಿದ್ರೆ ಮೋಜು ಮಜಾ ಮಾಸ್ತಿ ಮಾಡೋದಕ್ಕೆ ದೊಡ್ಡ ದೊಡ್ಡ ಹೋಟ್ಲುಗಳ ಸೇರ್ಕೊಂಡ್ಬಿಟ್ಟಿದ್ದಾರೆ. ಕೃಷಿ ಇಲಾಖೆಗೆ ಮಂತ್ರಿ ಇಲ್ಲ, ಆ ಕೃಷಿ ಇಲಾಖೆ ಮಂತ್ರಿ ಗೊಬ್ಬರದ ಬಗ್ಗೆ ಯೋಚನೆ ಇಲ್ಲ. ಈಗ ಬರ ಬಂದಿದೆ, ಜನಗಳಿಗೆ ಏನ್ ಮಾಡ್ಬೇಕು, ನಾವು ಯಾವ ರೀತಿ ವ್ಯವಸ್ಥೆ ಮಾಡ್ಕೊಡ್ಬೇಕು, ಹಾನಿ ಆಗಿರೋ ಕಡೆ ಹಿಂದಿನ ಪರಿಹಾರ ನಾವು ಕೊಟ್ಟಿದೀವ ಅನ್ನೋದು ಏನು ಯೋಚನೆ ಇಲ್ಲ ಸರ್. ಥ್ಯಾಂಕ್ ಯು ಶ್ರೀರಾಮ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಕಲಬುರಗಿಯಿಂದ ಸಿದ್ದು ಅಂತ ಕರೆ ಮಾಡಿದ್ದಾರೆ. ಸಿದ್ದು ಅವರೇ, ನಮಸ್ಕಾರ. ನಮಸ್ಕಾರ ಸರ್, ನಿಮಗಂತೂ ಬಹಳ ತೊಂದರೆ ಆಗಿರೋದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ತೊಗರಿ ಕಣಜ ಅಂತ ಹೇಳ್ತೀವಿ, ಮಳೆ ಆಗಿ ಎಲ್ಲ ಹಾಳಾಯ್ತು. ಅವಾಗ ಆಗಿದ್ರ ಪರಿಹಾರ ಇನ್ನೂ ಸಿಗ್ತಾ ಇಲ್ಲ ಅಲ್ವಾ? ಮನೆಗಳಿಗೂ ದುಡ್ಡು ಅವಾಗ ಆಗಿದ್ರೆ ಹೋಯ್ತು ಸರ. ಈಗ ಅವಾಗ ಆಗಿದ್ದು ಹೋಗ್ಯದಂದ್ರ ಈಗ ಏನಾಗ್ಯದ, ಮಳಿ ಬರ್ತದಂತಂದು ಸ್ವಲ್ಪ ಮಳೆ ಬಿದ್ದಿಸಲಿಕ್ಕ ಎಲ್ಲಾ ಜನ ಎಲ್ಲ ನಾವೆಲ್ಲ ಬಿತ್ತೀವಿ. ಈಗ ಮಳೆ ಇಲ್ಲ, ಈಗ ಬಿತ್ತೀವಿ, ಮಳೆ ಇಲ್ಲ. ಈಗ ಸರ್ಕಾರಕ್ಕ ಹೇಳ್ಬೇಕಂದ್ರ ಸರ್ಕಾರದ ಅಷ್ಟು ಜನ ಏನ್ ಮಾಡ್ತಾರ, RSS ಬೆನ್ ಹತ್ಲಾಗತ್ತಾರ. ಈಗ RSS ಅವ್ರ ಬೆನ್ ಹತ್ಲತಿ ಉದ್ದೇಶ ಏನಂದ್ರ, ಈಗ ನಮ್ಮಲ್ಲಿ ಕಲಬುರಗಿ ಜಿಲ್ಲೆ ಶಾಲಾ ಕಟ್ಟಡಗಳು. ನಿಮ್ಮ ಕ್ಷೇತ್ರದ ಪ್ರಿಯಾಂಕ್ ಖರ್ಗೆ ಸಾಹೇಬರು ಅವ್ರಿಗೆಲ್ಲ ಗೊತ್ತಿದೆ ವಿಚಾರ? ಅವ್ರಿಗೆ ಗೊತ್ತಿದ್ದು, ಅವ್ರಿಗೆ ಗೊತ್ತದಾರ. ಈಗ ಅವ್ರಿಗೆ ಕ್ವಶನ್ ಮಾಡ್ತೀವಲ್ಲ, ಅದು ಕ್ವಶನ್ ಮಾಡೋಕ್ಕಿಂತ ಮೊದಲು ಅವ್ರು ಏನ್ ಮಾಡತ್ತಾರ, ಡೈವರ್ಟ್ ಆಗಿ RSS ಕಡೆ ಇದು ಮಾಡತ್ತಾರ. ಎಲ್ಲ ಬಿಜೆಪಿದವ್ರು RSS ಬೆನ್ ಹತ್ತಬೇಕು, ಪ್ರಜೆಗಳು RSS ಬೆನ್ ಹತ್ತಬೇಕು. ಇದಕ್ಕೆ ಅವ್ರು ಯಾರ್ರಿ ಕ್ವಶನ್? ಸೊ ಈ ವಿಚಾರಗಳಿಗೆ ಡೈವರ್ಟ್ ಮಾಡ್ತಾ ಇದಾರ ಅವರು, ಡೈವರ್ಟ್ ಮಾಡ್ತಾ ಇದಾರ. ನಾನ್ ನಿಮಗೊಂದು ತಪ್ಪಿಕೊಬಿಟ್ರಿ ಮೀಡಿಯಾದವರು. ನೀವು ಮೀಡಿಯಾದವ್ರು ಪ್ರಿಯಾಂಕರ್ಗೆ ಎಷ್ಟು ಹೈಲೈಟ್ ಮಾಡಾಕತ್ರಿ, ಅಷ್ಟು ಅವ್ರು ಬೇಕಂತ ಹೆಚ್ಚಿಗೆ ಮಾಡಾಕತ್ತಾರ ಹೊರತು ಮತ್ತೊಂದೇನು ಉದ್ದೇಶ ಇಲ್ಲ ಅವರಿಗೆ. ಅವ್ರಿಗೆ ಪೂರಾ ಕಾಂಗ್ರೆಸ್ ಗವರ್ಮೆಂಟ್ಗೆ ಈ ಜನಕ್ಕೆ ಉದಾಹರಣೆ ಮಾಡೋದೇನು ಇಲ್ಲ. ಇರೋದೇ 2 ವರ್ಷ RSS ಮೇಲೆ ಒತ್ಕೊಂಡ್ ಹೋಗ್ಬೇಕು. ಅಲ್ಲಿ ತಕ್ಕ ಒಯ್ದಿ ಪೂರಾ ಇವಕ್ಕೆಲ್ಲ ಹುಚ್ಚು ಮಾಡಿ ಕೂಡಿಸ್ಬೇಕಟ್ಟೆ. ಅಭಿವೃದ್ಧಿ ಎಂಬ ಶೂನ್ಯ ಇತ್ತು ಕಲಬುರಗಿ. ಶಾಲಾ ಕಟ್ಟಡಗಳು ಬೀಳತಾವ, ಒಂದ್ ಕ್ವಶನ್ ಆನ್ಸರ್ ಕೇಳ್ತಾರ, ಒಂದೇ ಮಾಡಂಗಿಲ್ಲ ಅವರು. ಫೈನ್, ಥ್ಯಾಂಕ್ ಯು. ಕಲಬುರಗಿಯಿಂದ ಕರೆ ಮಾಡಿದ ಸಿದ್ದು ಅವರು ತಮ್ಮ ಅಭಿಪ್ರಾಯ ತಿಳಿಸ್ತಾ ಇದ್ರು. ಅವ್ರ ನೋವು ನಮ್ಗೆ ಅರ್ಥ ಆಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಮಾಡಬೇಕಾಗಿರೋದನ್ನ ಮಾಡ್ತಾ ಇಲ್ಲ, ಮಾಡದೇ ಇರೋದನ್ನ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರ ನೇರ ಮಾತು. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಎಸ್ ಸರ್, ಎಲ್ಲಿಂದ ಕರೆ ಮಾಡಿದ್ರೆ? ಐಹೊಳೆಯಿಂದ.
ಐಹೊಳೆಯಿಂದ ಸರ್. ಮಾತಾಡಿ ಸರ್, ತಮ್ಮ ಅಭಿಪ್ರಾಯ ಏನು? ಸಂತ್ರಸ್ತರ ಸಂಕಷ್ಟಗಳಿಗೆ ಸರ್ಕಾರ ಸ್ಪಂದಿಸಿದೆಯಾ? ಸಂತ್ರಸ್ತರ ಸಂಕಟಗಳಿಗಿಂತ ಅವ್ರು ತಮ್ಮ ಸಂಕಟಗಳಿಗೆ ಸ್ಪಂದಿಸೋದು ಆಗ್ತಾ ಇಲ್ಲ. ಇನ್ನು 2 ವರ್ಷ ಉಳಿದಿದೆ. ಹಂಗೆ 1 ವರ್ಷ ದುಡ್ತಾರೆ. ಇಲೆಕ್ಷನ್ ಟೈಮಲ್ಲಿ ಸ್ವಲ್ಪ ಮನೆ ಹೋಗಿ ಭೇಟಿ ಆಗ್ತಾರೆ. ಇಲೆಕ್ಷನ್ ಟೈಮಲ್ಲಿ ಮಾತ್ರ ಇವರು ಕೊಡ್ತೀವಿ ಅಂತ ಹೇಳೋದು, ಕೊಡೋದಲ್ಲ, ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಎಲೆಕ್ಷನ್ ಆಗತ್ತೆ, ಮುಗೀತು. ಮತ್ತೆ ಯಾವ ಗೌರ್ಮೆಂಟ್ ಬರುತ್ತೆ ಏನೋ ಗೊತ್ತಿಲ್ಲ. ಆಮೇಲೆ 2-3 ವರ್ಷಕ್ಕೆ ಒಬ್ಬ ಮುಖ್ಯಮಂತ್ರಿ ಚೇಂಜ್ ಆಗಿದ್ದಾರೆ. ಇನ್ನು ಮತ್ತೆ 1 ವರ್ಷಕ್ಕೂ ಚೇಂಜ್ ಆದ್ರೂ ಆಗ್ಬಹುದು, ಹೇಳಕ್ಕಾಗಲ್ಲ. ಮತ್ತೆ ಸಂಪುಟ ಸಭೆ, ಸಂಪುಟ ವಿಸ್ತರಣೆ ಇದೇ ಆಗೋಯ್ತಲ್ಲ ಸರ್ ಇವ್ರದ್ದು. ಇದೇ ಆಯ್ತು. ನಮ್ಮನ್ನ ಗಮನ ಹರಿಸೋರು ಯಾರು ಅನ್ನೋ ಮಾತನ್ನ ಹೇಳ್ತಾ ಇದ್ದೀರಿ ಸಿದ್ದಲಿಂಗಯ್ಯ ಅವರೇ. ನಿಜ, ನೀವು ಹೇಳ್ತಾ ಇರೋದನ್ನ ನಾವು ಒಪ್ತೀವಿ. ಥ್ಯಾಂಕ್ ಯು ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಕೋಟಿ ಪೂಜಾರಿ ಅಂತ ಉಡುಪಿಯಿಂದ ಮತ್ತೊಬ್ಬ ಕಾಲರ್. ನಮಸ್ಕಾರ ಕೋಟಿ ಪೂಜಾರಿ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಈ ಹಿಂದೆ ಮನೆ ಬಿದ್ದು 3 ವರ್ಷದಿಂದ ಒಂದು ಬೌದ್ಧ ಪೂಜಾರ್ತಿ ಅಂತ ಮನೆ ಬಿದ್ದಿದೆ. ಅವರಿಗೆ ಅರ್ಧ ಪರಿಹಾರ ಬಂದಿದೆ, ಅರ್ಧ ಇದುವರೆಗೂ ಬರಲಿಲ್ಲ. ಸರ್ಕಾರ ಆಶ್ವಾಸನೆ ಕೊಡುತ್ತೆ, ಸ್ಪಾಟ್ ನಲ್ಲಿ ಬಂದು ಅವರಿಗೆ ಮನೆ ಬಿದ್ದವರಿಗೆ ಕೂಡಲೇ 3 ವರ್ಷ ಆಗೋಯ್ತು ಸರ್. ಅವ್ರಿಗೆ ಯಾರು ಇಲ್ಲ. ಒಂದು ಮಗಳು, ಒಂದು ಬುದ್ಧಿಮಾಂದ್ಯ ಮಗಳು, ಗಂಡ ಇಲ್ಲ, ಒಂದು ಹೆಂಗಸು ವಯಸ್ಸಾದ ವೃದ್ಧೆ. ಇಲ್ಲ, ಬಹಳ ಕಡೆ ಹಿಂಗೆ ಮಾಡಿದ್ದಾರೆ. ಮೊದಲ ಕಂತಿನ ದುಡ್ಡನ್ನು ಕೊಟ್ಟಿದ್ದಾರೆ. ಇವ್ರು ಎಷ್ಟು ಬರುತ್ತೆ? 40,000 50,000 ಏನಕ್ಕಾಗತ್ತೆ? ಒಂದು ಕ್ವಿಂಟಲ್ ಕಬ್ಬಣಕ್ಕೆ 7,000 ರೂಪಾಯಿ ಇದೆ. 5,000 ಇಟ್ಟಿಗೆಗೆ 40,000 ರಿಂದ 50,000 ರೂಪಾಯಿ ಕೊಡ್ಬೇಕು. ಏನಕ್ಕೆ ಸಾಲತ್ತೆ ಇವ್ರು ಕೊಡೋ ದುಡ್ಡು? ಅಲ್ಲ, 3 ವರ್ಷ ಆಯ್ತು ಸರ್. ಅವ್ರಿಗೆ ಊಟಕ್ಕಷ್ಟೇ ಬಹಳ ಕಷ್ಟ ಇದೆ ಸರ್. ಸರ್ಕಾರ ದಯವಿಟ್ಟು ನೊಂದ ಕಡುಬಡವರಿಗೆ ಈ ತರ ಮಾಡ್ಲೇಬಾರ್ದು. ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಈಗ ಅವರು. ನಾನು ಹಾಕಿದ್ದೆ ಈಗ ಸಾಕಷ್ಟು ಸಲ ಸ್ಥಳೀಯ ಶಾಸಕರಿಗೆ ಮನವಿ ಮಾಡಿದ್ದೀನಿ. ಮನವಿ ಮಾಡಿ ಅವರು ವಿಧಾನಸೌಧದಲ್ಲಿ ಚರ್ಚೆ ಮಾಡಿದ್ದಾರೆ, ಕುಂದಾಪುರ ಶಾಸಕರು, ಅದ್ರ ಬಗ್ಗೆ. ಓಕೆ, ಥ್ಯಾಂಕ್ ಯು ಕೋಟಿ ಪೂಜಾರಿ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮೈಸೂರಿನಿಂದ ಲಲಿತಾ ಅಂತ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಎಸ್ ಮೇಡಮ್, ತಮ್ಮ ಅಭಿಪ್ರಾಯ ಏನು? ಏನಿಲ್ಲ ಸರ್, ಇವ್ ಗೌರ್ಮೆಂಟ್ಗಳಿಗೆ ಯಾವ್ದೇ ಗೌರ್ಮೆಂಟ್ ಆದ್ರೂ ಅವ್ರಿಗೆ ತಿನ್ನಕ್ಕೆ ಸಾಕಾಗಲ್ಲ. ಯಾವ್ದಲ್ಲ ಅಲ್ಲ ಒಂದ್ರೊಳಗ್ ಮಾಡ್ಕತಾನೆ ಇರ್ಬೇಕು ಅವರು. ಅವ್ರು ಉದ್ಧಾರ ಆದ್ರೆ ಸಾಕು. ಜನಗಳಿಗೆ ಅವ್ರು ಏನು ಮಾಡೋದ್ ಬೇಡ, ಯಾವ ಪರಿಹಾರನೂ ಕೊಡೋದ್ ಬೇಡ. ಸಂತ್ರಸ್ತರಿಗೂ ಕಷ್ಟಗಳಿಗೂ ಅವ್ರೇನ್ ಸ್ಪಂದಿಸಲ್ಲ. ಅವ್ರೇನು ಮಾಡಲ್ಲ ಸರ್, ಏನೂ ಆಗಲ್ಲ. ಹೀಗೆ ಪಾಪ ಅವ್ರು ಸಾಯೋದಯ್ಯ, ಯಾವ ಕೆಲ್ಸನೂ ಮಾಡಲ್ಲ. ಅವ್ರಿಗೆ ಗ್ಯಾರಂಟಿಗಳು ಕೊಟ್ಕೊಂಡು ದೇಶ ಹಾಳು ಮಾಡ್ಬಿಟ್ರು. ಇನ್ನೇನ್ ಮಾಡ್ತಾರೆ ಅವ್ರು? ಜನಗಳಿಗೆ ಏನ್ ಮಾಡಕ್ ಸಾಧ್ಯ? ನಾವು ಹಿಂಗೆ ಅನ್ಕೊಂಡ್ ಸುಮ್ನೆ ಆಗ್ಬಿಡೋಣ ಹೆಂಗೆ? ಈಗ ಯಾರು ಹೋರಾಡ್ಬೇಕಿದಕ್ಕೆ, ಎಲ್ಲ ಸೇರ್ಬೇಕು. ಜನಗಳು ಎಲ್ಲ ಅವರೇ ಮಾಡ್ಲಾ ಇದ್ರೆ ಏನು ಮಾಡಕ್ಕಾಗಲ್ಲ. ಸರ್ಕಾರ ಏನು ಮಾಡಲ್ಲ, ಜನ ನಿಂತ್ಕೋಬೇಕು ಹೋರಾಡೋದಕ್ಕೆ. ಅವಾಗ ಏನಾರ ಮಾಡ್ತಾರೆ ಅನ್ನೋ ಅಷ್ಟೇ. ಥ್ಯಾಂಕ್ ಯು ಲಲಿತಾ ಅವರೇ ಕರೆ ಮಾಡಿ. ಸರ್ಕಾರ ಇವರೆಲ್ಲ ಫೈನ್, ಥ್ಯಾಂಕ್ ಯು. ಅಭಿಪ್ರಾಯವನ್ನು ತಿಳಿಸಿದ್ದಕ್ಕೆ ಧನ್ಯವಾದ. ನೋಡಿ, ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇವೆ. ಕಳೆದ ನೆರೆಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ. ಇವರು ಬರೀ ತಮ್ಮದೇ ವಿಚಾರಗಳಲ್ಲಿ ತೊಡಗಿಕೊಂಡಿದ್ದಾರೆ, ಮುಳುಗಿದ್ದಾರೆ. ಪರಿಷತ್ನಲ್ಲಿ ಗೆಲ್ಲಬೇಕು, ಕ್ಯಾಬಿನೆಟ್ ಮೀಟಿಂಗ್ ಮಾಡಬೇಕು, ಕ್ರಾಸ್ ವೋಟಿಂಗ್ ಆಗುತ್ತಾ ಅನ್ನುವಂತ ಭೀತಿ, ಅದಕ್ಕಾಗಿ ರೆಸಾರ್ಟ್ ಪಾಲಿಟಿಕ್ಸ್. ನಿಮಗೆ ಕಲಬುರಗಿಯಲ್ಲಿ ಒಂದು 2 ಲಕ್ಷ ಹೆಕ್ಟೇರ್ ತೊಗರಿ ಬೆಳೆ ನಾಶವಾಗಿ ಹೋಯಿತು ಕಳೆದ ನೆರೆಗೆ. ಇನ್ನೂ ಕೂಡ ಹಲವರಿಗೆ ಪರಿಹಾರ ಸಿಕ್ಕಿಲ್ಲ. ಬಹುತೇಕರಿಗೆ ನಾವು ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾರೆ. ವೈಮಾನಿಕ ಸಮೀಕ್ಷೆಯನ್ನ ಮಾಡಿದ್ರಪ್ಪ ಇದೇ ಪ್ರಿಯಾಂಕ್ ಖರ್ಗೆ ಅವರು, ಸಿದ್ದರಾಮಯ್ಯ ಅವರು ಎಲ್ಲರೂ ಸೇರ್ಕೊಂಡು. ಎಷ್ಟು ಜನರಿಗೆ ದುಡ್ಡು ತಲುಪಿದೆ? ಎಷ್ಟು ರೈತರು ನಿಮ್ಮ ಪರಿಹಾರ ತಗೊಂಡು ಉದ್ಧಾರ ಆಗಿದ್ದಾರೆ? 2018ರಿಂದ ಈ ಕ್ಷಣದವರೆಗೂ ಕೂಡ ನಾವು ಎಲ್ಲಾ ಸರ್ಕಾರಗಳು ಹೇಳ್ತೀವಿ, ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ, ಇದೇ ರೀತಿ ಮುಂದುವರಿತಾ ಇದೆ ಹೊರತಾಗಿ ಪರಿಹಾರ ರೈತರನ್ನ ತಲುಪ್ತಾ ಇಲ್ಲ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ಸರ್. ಹಲೋ ಸರ್. ನಾರಾಯಣ ಅವರೇ, ಹಲೋ. ನಮಸ್ತೆ ಸರ್. ಹಲೋ ಸರ್. ನಮ್ಮ ಊರಲ್ಲಿ ಬಂಟೋ ತಾಲೂಕು ಹುಲಿ ಗ್ರಾಮ ಅಂತ, ಕಕ್ಕೆಪದ ಹುಲಿ ಗ್ರಾಮ. ಓಕೆ, 3ನೇ ವಾರ್ಡ್. ಆಯ್ತು. ಸಮಸ್ಯೆ ಈ ಸಮಸ್ಯೆ ಅಂದ್ರೆ ನಮ್ಮ ರೋಡ್ ಅಲ್ಲಿ ಏನು ಪ್ರಾಬ್ಲಮ್ ಮಾಡಿಲ್ಲ. ಏನಂತ ನಮ್ಮ ML ಇದ್ದಲ್ಲ. ಓಕೆ, ಫೈನ್, ಥ್ಯಾಂಕ್ ಯು ನಾರಾಯಣ ಅವರೇ, ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ರಿ. ಥ್ಯಾಂಕ್ ಯು. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ ವೀರೇಂದ್ರ ಅವರೇ, ನಮಸ್ಕಾರ.
ಹಾ ಸರ್ ನಮಸ್ಕಾರ. ಎಸ್ ಸರ್, ತಮ್ಮ ಅಭಿಪ್ರಾಯ ಏನು? ಸಂತ್ರಸ್ತರ ಸಂಕಷ್ಟಗಳಿಗೆ ಸರ್ಕಾರ ಸ್ಪಂದಿಸಿದೆ ಅನ್ನೋ ಪ್ರಶ್ನೆ. ಕಳೆದ ನೆರೆಯ ದುಡ್ಡು ಬಂದಿಲ್ಲ, ಈಗ ಬರಗಾಲ ಬಂತು. ಬರಗಾಲ ಬಂದಿದೆ, ರೈತರು ಸಾಯ್ತಿದ್ದಾರೆ. ಜೋಳ ಹಾಕಿದ್ದಾರೆ, ಭತ್ತ ನಾಟಿ ಮಾಡ್ತಿದ್ದಾರೆ, ಭತ್ತ ಬಿತ್ತಿದ್ದಾರೆ. ಮಳೆ ಒಂದು ಡ್ರಾಪ್ ಮಳೆ ಇಲ್ಲ. ಮೋಡ ಬಿತ್ತನೆ ಕಾರ್ಯ ಏನಾದ್ರು ಚಾಲೂ ಮಾಡ್ತಾರೆ, ಮೋಡ ಬಿತ್ತನೆ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ರೈತರು ಅಡಿಕೆ ತೋಟಗಳೆಲ್ಲ ಒಣಗ್ತಾ ಇದೆ. ಏನು ಸಮಸ್ಯೆ ಪರಿಹಾರ ಸಿಗ್ತಾ ಇಲ್ಲ. ಅವ್ರಿಗೇನು ಗೊತ್ತಾ, ಕಮಿಷನ್ ಎಲ್ಲಿ ಜಾಸ್ತಿ ಬರುತ್ತೆ ಕಮಿಷನ್ ತಿನ್ನಕ್ ಅಷ್ಟೇ ಬಡ್ದಾಡ್ತಿರೋದು ಅಷ್ಟೇ ರಾಜಕಾರಣಿಗಳು. ರೈತರ ಸಂಕಷ್ಟ, ರೈತರ ನೆರೆ ಪರಿಹಾರ ಹೋದ್ನೇ ವರ್ಷದ್ದು ಬೆಳೆ ಹಾನಿ ಕೊಡ್ತೇವೆ ಅಂತಂದ್ರೆ ಬೆಳೆ ಹಾನಿನೂ ಸಮೇತ ಕೊಡ್ಲಿ. ಫೈನ್, ಥ್ಯಾಂಕ್ ಯು ವೀರೇಂದ್ರ ಅವರೇ. ಇನ್ನ ವಿಜಯನಗರದಿಂದ ಕರಿಬಸಪ್ಪ ಅಂತ ಕರೆ ಮಾಡಿದ್ದಾರೆ. ಕರಿಬಸಪ್ಪ ಅವರು ನಮಸ್ಕಾರ. ಕರಿಬಸಪ್ಪ ಅವರ ಧ್ವನಿ ಕೇಳಿಸ್ತಾ ಇದೆಯಾ? ಸರ್. ಎಸ್ ಸರ್, ಮಾತಾಡಿ. ತಮ್ಮ ಅಭಿಪ್ರಾಯ ಏನು? ನೆರೆ ಪರಿಹಾರ ಸಿಕ್ಕಿಲ್ಲ, ಮತ್ತೆ ಮಳೆ ಕೊರತೆ, ಬರಗಾಲ ಬಂತು ರಾಜ್ಯಕ್ಕೆ. ಹೌದು ಸರ್, ಮಳೆ ಬಂದಿಲ್ಲ ಸರ್. ಎಲ್ಲ ಕಾಯ್ತಾರ ಸರ್, ಮಳೆ ಬೇಕಂತ ಕಾಯ್ತಾರ ಸರ್. ಮೂಗ್ನೊಳಗೆ ಸರ್ ಬಿತ್ತಿದಾಗ ಮಳೆ ಇಲ್ಲಂತ ಕಾಯ್ತಾರ ಸರ್. ಬಿತ್ತಿದ್ರೆ ಬೇಕು, ಈಗ ಬೆಳೆಯರಿಗೆ ಬೇಕು, ಎಲ್ಲರಿಗೂ ಬೇಕು ಮಳೆ. ಫಸ್ಟ್ ಸರ್. ಈಗ ಅತಿ ಎಷ್ಟು ಮಳೆ ಆದ್ರೆ ಮನೆ ಬಿದ್ರೆ ಪರಿಹಾರ ಇಲ್ಲ, ಏನಿಲ್ಲ. ಅತಿವೃಷ್ಟಿ ಪರಿಹಾರ ಇಲ್ಲ. ನೋಡ್ ಸರ್, ನಾವು ಪಂಚಾಯತ್ ಬೋರ್ಡ್ ಕೆಲಸ ಮಾಡಿ ಸರ್. 20 ಮಾಡಿ ಸರ್ ಕೆಲಸ. 20 ಪಂಚಾಯತ್ ಬೋರ್ಡ್ ಕೆಲಸ ಮಾಡಿ ಸರ್. ನಾವಪ್ಪಾರು ವಾಟರ್ ಮ್ಯಾನ್ ನಾವು ಸರ್. ಈಗ ನಮ್ಗೆ ಇವತ್ತಿಗೆ ಒಂದ್ ಮನೆ ಇಲ್ಲ, ಏನಿಲ್ಲ ಸರ್. ಬರೀ ಮನೆ ಇದೀನಿ ಸರ್ ನಾನು. ಪರಿಹಾರ ಎಲ್ಲ ಏನಿಲ್ಲ ಸರ್ ನಮಗೆ. ಪರಿಹಾರ ಬಂದಿಲ್ಲ ಇನ್ನು. ಪರಿಹಾರ ಇಲ್ಲ ಸರ್, ನಮ್ಮ ಮನೆ ಇಲ್ಲ ಸರ್. ಈಗ ಬಂದ ಸರ್ ಮನೆ, ಮೊನ್ನೆ ಲೀಸ್ಟ್ ಮಾಡಿದ್ದೆ ಬಂದೈತಿ. ಅಪ್ಪ ಎಲ್ಲ ಅವಲ್ಲ ಬನ್ನಿ ಕ್ಯಾನ್ಸಲ್ ಅಂತ ಹೇಳ್ಯಾರ. ಫೈನ್, ಥ್ಯಾಂಕ್ ಯು. ಕರೆ ಮಾಡಿ ತಮ್ಮ ಅಭಿಪ್ರಾಯ ತಿಳಿಸಿದಕ್ಕೆ ಕರಿಬಸಪ್ಪ ಅವರೇ. ನೋಡಿ, ಎಷ್ಟು ಜನ ಫೋನ್ ಮಾಡಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಡ್ತಾ ಇದ್ದಾರೆ. ತಾವು ಕೂಡ ಈ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದೀವಿ, ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು, ಆದ್ರೆ ಈ ಕ್ಷಣದವರೆಗೂ ನಮಗೆ ಪರಿಹಾರ ಬಂದಿಲ್ಲ ಅಂತ ಜನ ಮಾತಾಡೋದನ್ನೇ ಕೇಳಿಸ್ಕೊತಾ ಇದ್ದೀರಿ ನೀವು. ಸರ್ಕಾರ ಇದೆಲ್ಲ ಗಮನಿಸಬೇಕಿದನ್ನ. ಉತ್ತರ ಕರ್ನಾಟಕ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಳೆ ಆಗಿ ಎಷ್ಟು ತೊಂದರೆ ಆಯಿತು ಈ ಹಿಂದೆ, ಈಗ ಮಳೆ ಇಲ್ಲದೆ ತೊಂದರೆಯನ್ನ ಅನುಭವಿಸುವಂತ ಪರಿಸ್ಥಿತಿ ಬಂದಿದೆ. ರಸಗೊಬ್ಬರ, ಬೀಜ ಸಿಕ್ಕಾಪಟ್ಟೆ ತುಟ್ಟಿ. ಎಲ್ಲಿಂದ ದುಡ್ಡು ತರಬೇಕು? ಹೇಗೋ ಕಷ್ಟಪಟ್ಟು ಸಾಲ ಮಾಡಿ ಬಿತ್ತನೆ ಮಾಡ್ತಾರೆ. ಆದ್ರೆ ಈಗ ಮಳೆ ಬರ್ತಾ ಇಲ್ಲ, ಅದು ಕೂಡ ಸಮಸ್ಯೆ ಆಗತ್ತೆ. ರೈತರು ಕಂಗಾಲಾಗಿದ್ದಾರೆ. ಮಳೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋಣ ನಾವು ಅಂತ ಹೇಳಿ. ರಸಗೊಬ್ಬರದ ಕೊರತೆ ಆಯಿತು, ಅದ್ರ ಬಗ್ಗೆಯೂ ನಾವು ಅಭಿಯಾನ ಮಾಡಿದ್ವಿ, ನಿಮಗೆಲ್ಲ ಗೊತ್ತಿದೆ. ಕಾಳು ಸಂತೆಯಲ್ಲಿ ಬೇಕಾಬಿಟ್ಟಿಯಾಗಿ ರಸಗೊಬ್ಬರ ಮಾರುವಂತ ಕೆಲಸ ಆಯಿತು. ಎಲ್ಲದಕ್ಕೂ ರೈತರಿಗೇನೆ ಸಮಸ್ಯೆ. ರೈತರ ಹಿತ ಕಾಪಾಡುವಂತ ಕೆಲಸ ಸರ್ಕಾರದಿಂದ ಯಾಕೆ ಆಗಬಾರದು ಅನ್ನೋದು ನಮ್ಮ ಪ್ರಶ್ನೆ. ಶಂಭುಲಿಂಗಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶಂಭುಲಿಂಗಪ್ಪ ಅವರೇ. ನಮಸ್ಕಾರ ಸರ್. ಮುದುಗಲ್ಲಿಂದ ಫೋನ್ ಮಾಡಿದ್ದೀರಿ. ಹೌದು ಸರ್. ಹೇಳಿ ಸರ್, ತಮ್ಮ ಅಭಿಪ್ರಾಯ ಏನು? ಪರಿಹಾರದ ಸಮಸ್ಯೆ ಇನ್ನೂ ಕೂಡ ಇದೆ ಸರ್. ಈ ಸರ್ಕಾರದಲ್ಲಿ ಯಾರು ಪರಿಹಾರ ಕೊಡ್ತಾ ಇಲ್ಲ. ಇವಾಗ ಮುಂಚೆದೇ ಕೊಡೋದೈತೆ. ಮುಂಚೆದೇ ಈಗ 1 ವರ್ಷ ಆಗ್ತಾ ಬಂತು. ಈಗ ಸರ್ಕಾರದಲ್ಲಿ ತಮ್ಮದೇ ತಾವು ಜಗಳ ಮಾಡ್ಕೊಂಡು ಇದನ್ ಮಾಡ್ತಾ ಇದ್ದಾರೆ. ಇವ್ರು ರೈತರದು ನೋಡಲ್ಲ, ಯಾರ್ದು ನೋಡಲ್ಲ ಸರ್. ಇವರು ಮುದುಗಲ್ ಅಂದ್ರೆ ತಮ್ಮ ರಾಯಚೂರು ಜಿಲ್ಲೆನಾ ಏನ್ ಬಾಗಲಕೋಟಿನ? ರಾಯಚೂರು ಜಿಲ್ಲೆ ಸರ್, ರಾಯಚೂರು ಜಿಲ್ಲೆ. ಹೇಳಿ. ಇವರು ತಮ್ಮದ್ರಲ್ಲೇ ತಾವು MLC ಎಲೆಕ್ಷನ್ಗೋಸ್ಕರ ಓಡಾಡ್ತಾ ಇರಂತ. ರೆಸಾರ್ಟ್ ಅಲ್ಲಿ ಅಲ್ಲಿ ಇಲ್ಲಿ ಹೋಗಿ ರೈತರಿಗೆ ಯಾವ್ದು ಕಷ್ಟಗಳು ಗೊತ್ತಾಗಲ್ಲ ಇವ್ರಿಗೆ. ಹೋದ ವರ್ಷದ್ದು ಇನ್ನೂ ಪರಿಹಾರ ಬಂದಿಲ್ಲ. ಈಗ ತಿರ್ಗಾ ಮತ್ತೆ ಬರಗಾಲ ಬೇರೆ ಬಂದಿದೆ. ಹೌದು. ಇವ್ರು ಯಾವ್ದು ಕೊಡೋದನ್ನು ಆಗಲ್ಲ ಸರ್. ಇವರು ಗೊಬ್ಬರನೇ ಸರಿಯಾಗಿ ಸಪ್ಲೈ ಮಾಡಿಲ್ಲ ಈ ಸರ್ಕಾರ ಬಂದ್ಮೇಲೆ. ಕರೆಕ್ಟ್. ರೈತರು ದುಡ್ಡು ಕೊಟ್ಟು ತಗೊಂಡೋದನ್ನೇ ಸಪ್ಲೈ ಮಾಡಿಲ್ಲ. ಇವರು ಗವರ್ಮೆಂಟ್ ಇಂದ ದುಡ್ಡು ಏನು ಕೊಡ್ತಾರೆ ಸರ್ ಇವರು. ಥ್ಯಾಂಕ್ ಯು ಶಂಭುಲಿಂಗಪ್ಪ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಗದಗ್ನಿಂದ ಮಂಜುನಾಥ್ ಅಂತ ಕರೆ ಮಾಡಿದ್ದಾರೆ. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮಂಜುನಾಥ್ ಅವರೇ, ನಿಮಗೇನ್ ಅನ್ಸುತ್ತೆ? ಪರಿಹಾರ ಅಂತೂ ಕೊಟ್ಟಿಲ್ಲ ಇವರು. ಕಳೆದ ಸಾರಿ ಜಾಸ್ತಿ ಮಳೆಯಾಗಿ ತೊಂದರೆ ಆದಾಗ, ಈಗ ಮಳೆನೇ ಇಲ್ಲ ಸರ್. ಸರ್ಕಾರದವರು ಕಣ್ಣ ಮುಚ್ಚಲೆ ಆಟ ಆಡ್ಲಿಕ್ಕೆ ಹತ್ತಾರ. ಈಗ ನೋಡ್ರಿ, ನಾವು ಕೇಳ್ಕೊಳ್ಳೋದು, ರೈತರು ಸಾಲ ಮಾಡಿ ಬೀಜನೇ ಬಿತ್ತಗಳನ್ನು ಬಿತ್ತಾಕತ್ತೀವಿ. ಏನ್ ಮಳಿ ಇಲ್ಲ. ಏನಾದ್ರೂ ರೈತರು ಸರ್ಕಾರ ಒಂದಿಟ್ಟು ರೈತರಿಗೆ ಒಟ್ಟು ಸ್ಪಂದನೆ ಮಾಡಿದ್ರ ಒಳ್ಳೇದಾಕತಿ. ಈಗ ನೋಡಿದ್ರೆ ನಮ್ಮಲ್ಲಿ ಮಳಿ ಬಹಳ ಕಡಿಮೆ ಐತಿ ಗದಗ ಡಿಸ್ಟಿಕ್. ಸಾಲ ಮಾಡಿ ಕಡಿಗೆ ಇವರು ಸರ್ಕಾರದವರು ಒಂದಿಟ್ಟು ರೈತರು ಸಾಲನಾರಾದ್ರೂ ಮನ್ನಾ ಮಾಡಿದ್ರ ಏನಾರ ಒಟ್ಟು ಅನುಕೂಲ ಆಕೈತಿ. ಇವನ್ನೆಲ್ಲ ಅವರು ತಾವು ಬರೇ ರಾಜಕೀಯ ಬರೇ ಇಷ್ಟು ದಿವಸ ತಾವು ಬಡ್ಕೊಂಡ್ರು, ತಮ್ಮ ಇದಕ್ಕ ಪಟ್ಟಾಧಿಕಾರಕ್ಕನ್ನ ಬಡ್ಕೊಳ್ತಾರ. ನೋಡಿರಿ, ಈಗ ಅಧಿಕಾರ ಬೇಕು ತಮಗ. ಗದಗದೊಳಗ